ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಸಮಾಜದಲ್ಲಿ ಇನ್ನೂ ಕೆಲವರು ಅಂಧಶ್ರದ್ಧೆ ಮತ್ತು ನಂಬಿಕೆಗಳನ್ನು ದುರುಪಯೋಗ ಪಡಿಸಿಕೊಂಡು ವಂಚನೆ ನಡೆಸುತ್ತಿರುವ ಘಟನೆಗಳು ಮುಂದುವರೆದಿವೆ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಮಾರುವೇಷದಲ್ಲಿ ಬಂದ 3 ವಂಚಕರು ಮಹಿಳೆಯೊಬ್ಬಳಿಗೆ ಭಂಡಾರ ಹಚ್ಚಿ ಅರಪ್ರಜ್ಞಾವಸ್ಥೆ ಉಂಟು ಮಾಡಿ ಮನೆಯಲ್ಲಿದ್ದ 5,000 ರು ಹಣವನ್ನು ಪಡೆದು ಪರಾರಿಯಾಗಿದ್ದರು. ಆದರೆ ಪೊಲೀಸರ ಚುರುಕು ಕಾರ್ಯಾಚರಣೆಯಿಂದ ಆರೋಪಿಗಳು ಇದೀಗ ಸಿಕ್ಕಿಬಿದ್ದಿದ್ದಾರೆ. ಏನಿದು ಘಟನೆ? ವಂಚಕರು ಹೇಗೆ ತಮ್ಮ ಕೃತ್ಯ ಎಸಗಿದರು? ಪೊಲೀಸರು ಅವರನ್ನು ಹೇಗೆ ಬಂಧಿಸಿದರು? ಈ ಕುರಿತು ಸಂಪೂರ್ಣ ಮಾಹಿತಿ ಈ ವರದಿಯಲ್ಲಿ ನೋಡೋಣ. ರಾಯಚೂರು ಜಿಲ್ಲೆಯ ಮಸ್ಕಿಯ 20ನೇ ವಾರ್ಡಿನ ಹನುಮಮ್ಮ ಗಂಡ ಆನಂದ ಎನ್ನುವ ನಿವಾಸಿಯ ಮನೆಗೆ ಬೆಳಿಗ್ಗೆ ಮಾರುವೇಷದಲ್ಲಿ ಬಂದ ಅಶೋಕ, ಬೀರಪ್ಪ, ಮಹಂತೇಶ ಎನ್ನುವ 3 ಜನ ಮಾರುವೇಷದಲ್ಲಿ ಬಂದ ವಂಚಕರು ಭಂಡಾರ ನೀಡಿದ್ದಾರೆ. ಭಂಡಾರ ಹಚ್ಚಿಕೊಂಡು ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ಹನುಮಮ್ಮರಿಗೆ ಮನೆಯಲ್ಲಿ ಇರುವ ಹಣವನ್ನು ತಂದುಕೊಡಲು ಹೇಳಿದ್ದಾರೆ. ಆಗ ಹನುಮಮ್ಮ ಮನೆಯಲ್ಲಿ ಇದ್ದ 5,000 ಹಣವನ್ನು ಪಡೆದು ಕೂಡಲೇ ಪರಾರಿಯಾಗಿದ್ದಾರೆ. ಏನಾಯ್ತಮ್ಮ? ಏನ್ ಘಟನೆ ಅದು? ಅವ್ರ 3 ಬಂದ್ರಿ, ಬಂದ್ ಕಾಸಿ ಇಲ್ಲಿ ರೊಕ್ಕ ಕೊಡಕ್ ಹೋದ್ರೆ ಬ್ಯಾಡಮ್ಮ ಅಂತ ಕೇಸಿ ಒಳಗ್ ಬಂದ್ರು. ಬಂದ್ ಕಾಸಿ ಕುರ್ಚಿ ಇಟ್ಕೊಂಡ್ ಕುತ್ಕೊಂಡ್ರು. ಕುತ್ಕೊಂಡಿಂದ ಮನ್ಯಾಗ ರೊಕ್ಕ ಅದಾವ ತಂದ್ ಕೊಡು ನೀನು ಅಂತ ಕೇಸಿ ಅಂದ್ರಿ. ಇಲ್ಲ ರೀ, ರೊಕ್ಕ ನಾ ದುಡ್ಕೊಂಡ್ ಹೋಗ್ಬೇಕಾದೀನಿ ಅಂತ ಅಂದೆ. ನಿಮ್ ಗಂಡ ಸತ್ತು ವರ್ಷದ ಮೇಲೆ 3 ತಿಂಗಳಾಯ್ತು ನೋಡು ಅಂದ್ರ. ಹೌದ್ರಿ, ಅದೇನ್ ಕರೆವ ಅಂದ್ರಿ. ಮನಿಂದ ಭಂಡಾರ ಹಚ್ಚಿದ್ರಿ. ಭಂಡಾರ ಹಚ್ಚಿಂದ ಮನ್ಯಾಗ ಅದಾವ, ನೀವ್ ಕೊಟ್ಟಿ ಸರಿ ಕೊಡ್ಲಿಲ್ಲ ನಾವ್ ಒಳಗ್ ಹೋಗಿ ತಗೊಂತೀವಿ ನೋಡು ಅಂದ್ರ. ಅಂದಿಂದ ನೀನ್ ಎಷ್ಟೊತ್ತ ತರ್ಬೇಕಂತ ಭಂಡಾರ ಹಚ್ಚಿಂದ ನಾವ್ ಹೋಗಿ ತಗೊಂಬಂದ್ ಅವ್ರಿಗೆ 5,000 ರೂಪಾಯಿ ಇದೈತ್ ನೋಡಿ, ನಿನ್ನ ಅದಾವ ನೋಡು ಅಂದ್ರ. ಇಲ್ಲ ರೀ ಅಂದೆ. ಅಂದಿಂದ ಇಲ್ಲ ನಾವ್ ಹೋಗಿ ತಗೊಂಬರ್ತು ಅಂತ ಅನ್ನಕ ನಾನು ಅದೇಟ್ನ ನಮ್ ಹುಡುಗಿ ಫೋನ್ ಮಾಡಿದ್ವಿ. ಫೋನ್ ಮಾಡೋಣ ನಿನ್ ಸ್ವಲ್ಪ ಯಾರ ಬರಂಗದಾರಂತೆ ಅದನ್ನ ಇಸ್ಕೊಂಡ್ ಹಂಗ ಓಡಿ ಹೋಗ್ಬಿಟ್ಟಿದ್ದೆ. ಇಷ್ಟೆಲ್ಲ ಮಾಡ್ಯಾರ. ಮತ್ತೆ ಭಂಡಾರ ಹಚ್ಚಿದಾಗ ನಿಮ್ಗೆ ಏನಾಯ್ತು? ಅದು ಒಂದ್ 10 ನಿಮಿಷ ಮನುಷ್ಯರು ಇದಾಗ್ಲಿಲ್ಲ ರೀ. ಪ್ರಜ್ಞೆ ಇರ್ಲಿಲ್ಲ. ಈಗ ಫೋನ್ ಬಂದಾಗ ನಿಮ್ ಪ್ರಜ್ಞೆ ಇದಾಗೈತೆ. ಆಮೇಲೆ ನೆಕ್ಸ್ಟ್ ಎಷ್ಟ್ ಜನ ಇದ್ರು ಅವರು? ಅವ್ರು 3 ಜನ ಇದ್ರು. 3 ಜನ ಇದ್ರು. ನೋಡಕ್ ಹೆಂಗಿದ್ರು ಅವ್ರು? ಯಾವ ತರ ಇದ್ರು? ಸಣ್ಣ ವಯಸ್ಸಾರ ಅದಾರ ಅವ್ರು. ಯಾವ ತರ, ಯಾವ ವೇಷದಲ್ಲಿ ಇದ್ರು? ಅದು ಮಲೆಯಿಂದ ಹಾಕ್ಯಂತಾರಲ್ರ, ಆ ಏಸದಾಗ ಬಂದಾರ. ಹೌದಾ? ಮತ್ತೆ ಯಾವ ರೀತಿ ಹಿಡ್ಕೊಂಡ್ರಮ್ಮ ಜನ? ಅಲ್ಲಿ ಬಂದ್ ಮತ್ತೆ ನಮ್ಮ ಮಳೆಯ ಬಂದ್ ಕಾಸಿ ಎಲ್ಲ ಇಡೀ ಓಟ್ ಹುಡುಕಿಯಾಗಿ ಸಿಗ್ಲಿಲ್ಲ ರೀ. ಅಲ್ಲಿ ಗಣೇಶನ್ ಇದ್ರ ತಲೆ ಹೋಗೋಣ, ನಾನ್ ನಮ್ಮ ಮಳೆ ಹೋಗೋಣ, ಅಲ್ಲಿ ಸಿಕ್ಕಿಂದ ಎಲ್ಲರಿಗೂ ಫೋನ್ ಮಾಡಿ ಕಳ್ಸಿ ಕರೆ ಕಳ್ಸಿ ಎಲ್ಲ ಇದ್ ಮಾಡಿದ್ರು. ದನ ಬಡದಿಂದ ಇಲ್ಲ 5,000 ರೂಪಾಯಿ ಅದಾವ ತಗ ಅಂತ ಕಳ್ಸಿ ಹಿಂದೆಲ್ಲ ಕೊಟ್ರ 5,000 ರೂಪಾಯಿ. ಯಾವ ಊರು ಏನಂಬದ್ ಏನಾರ ಹೇಳಿಲ್ಲ ರೀ ಅವ್ರು. ಸರಿ. ಹೌದು, ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ಹನುಮಮ್ಮ ಮಗಳು ಫೋನ್ ಕರೆ ಬಂದ ತಕ್ಷಣ ಕೂಡಲೇ ಎಚ್ಚರಗೊಂಡ ಹನುಮಮ್ಮ ತನ್ನ ಅಳಿಯನಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಊರೆಲ್ಲ ಹುಡುಕಿದಾಗ ಗಣೇಶನ ದೇವಸ್ಥಾನದ ಹತ್ತಿರ ವಂಚಕರು ಸಿಕ್ಕಿದ್ದಾರೆ. ಊರಿನವರೆಲ್ಲ ಧರ್ಮದೇಟನ್ನು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಶೋಕ್, ಬೀರಪ್ಪ, ಮಹಂತೇಶ್ ಎನ್ನುವ 3 ಜನರನ್ನು ವಶಕ್ಕೆ ಪಡೆದ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ರೀತಿ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬರುವ ಮೋಸಗಾರರಿಗೆ ಜನ ಮಾರು ಹೋಗಿ ನಗನಾಣ್ಯ ಜೀವನಗಳನ್ನು ಕಳೆದುಕೊಳ್ಳಬಾರದು. ನಮ್ಮ ಸಮಸ್ಯೆಗೆ ನಾವೇ ಕಾರಣ ಮತ್ತು ಪರಿಹಾರವೂ ನಾವೇ ಕೂಡ. ಪ್ರಾಮಾಣಿಕವಾಗಿ ಶ್ರಮ ವಹಿಸಿ ದುಡಿದ್ರೆ ಎಲ್ಲವೂ ನಮ್ಮದಾಗತ್ತೆ. ದೇವರ ಮೇಲೆ, ಧರ್ಮದ ಮೇಲೆ ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ. ಮೋಸ ಹೋಗುವವರು ಎಲ್ಲಿಯ ತನಕ ಇರ್ತಾರೋ ಅಲ್ಲಿಯ ತನಕ ಮೋಸ ಮಾಡುವವರು ಇರ್ತಾರೆ. ಅದಕ್ಕಾಗಿ ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡಾಗ ಕೂಡಲೇ ಪೊಲೀಸರಿಗೆ ತಿಳಿಸಿ ಜನ ಮೋಸ ಹೋಗುವುದನ್ನು ತಡೆಯಿರಿ ಎನ್ನುವುದೇ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ಆಸೆಯಾಗಿದೆ. ಅಮ್ಮ, ಇವ್ರಿಗೆ 5,000 ತಗೊಂಡ ನಂತರ ಎಲ್ಲಿ ಹೊಡೋದ್ರ ಅವರು? ಹೋಗಿ ಗಾಡಿ ಮೇಲೆ ನಾವ್ ಹೋಗಿವಿ. ಅವ್ರ ಆದ್ಮಾಗ ಹಿಂದಗಡೆ ಎಚ್ಚರಿಕೆ ಆದಾಗ ಹೇಳ ನಮ್ಗ ಹುಡ್ರಿಗೆ ಗಾಡಿ ಮೇಲೆ ಹೋಗಿ ಹಿಡ್ಕೊಂಬಂದ್ವಿ. ಅವ್ರ ಏನ್ ಮಾಡಿದ್ರು ಎಲ್ಲ ಹುಡ್ರು ಬಂದ್ವಿ. ಪೊಲೀಸ್ ಹಿಡ್ಕೊಟ್ಟಿವಿ. ಅಲ್ಲಿ ಹೊಡೆದ್ರು ಹಾಕಿ. ನನ್ನ ಹೆಸರು ಏನ್ ಮಾಡ್ರಪ್ಪ? ಮತ್ತೆ ಒಬ್ರ ಮನೆಗೆ ಇರೋದು ಯಾರಿಲ್ಲ. ಮನೆಗೆ ಹೋಗ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳಿವ್ರು. ಭಂಡಾರ ಹೆಚ್ಚು 5,000 ತಕೊಂಡ್ ಬಂದ್ಬಿಟ್ರ. ಮನೆಗೆ ಹೋಗ್ಕೊಂಡು ನೀನ್ ಆರಾಮಿಲ್ಲದಂಗ ಆಯ್ತು, ಮಳೆನ ಆಶೀರ್ವಾದ ಇರ್ತ ತಗೊಂಡ್ 100 ರೂಪಾಯಿ 10 ರೂಪಾಯಿ ಕೊಟ್ಲಂತ್ರಿ. ಏನ್ ಮಾಡಿದ್ರಪ್ಪ ಅವರು? ಎಲ್ಲಿ ಬಂದಿವಿ ಅಂತ ಹೇಳಿಲ್ಲ. ನಾವು ಮಲೆಗೆ ಹೊಂಟಿವಿ. ನಾವು ಮಲೆಯಿಂದ ಭಕ್ತರು, ನಾವು ಪ್ರತಿ ವರ್ಷ ಬರ್ತೀವಮ್ಮ ಕಾಣಿಕೆ ಕೊಡ್ರ ಅಂತ ಕೇಳ್ಯಾರ. ಅವ್ರ 10 ರೂಪಾಯಿ ಕೊಡಕೋ ಎರಡ ಇಸ್ಕೊಂಡಿಲ್ಲ ಅವ್ರು. ನಿನ್ಗೆ ಒಳ್ಳೇದಾಗತ್ತ, ನೀನ್ ಆರಾಮಿಲ್ಲದಂಗ ಆಯ್ತು, ಒಬ್ಬ ಹೆಣ್ಮಗಳು ಅಂತ ಕೇಸ್ ಭಂಡಾರ ಹೆಚ್ಚಿ ಮನೆ ನುಗ್ಗ್ಯಾರ ತಗೊಂಡು ಏನು ಗೊತ್ತಾಗಿಲ್ಲ ಅಂತ ತಗೊಂಡು ಆ ಕಡೆ ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಧ್ವನಿ. ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಧ್ವನಿ.
ಪ್ರಜಾ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.